ನಾವು ಯಾವಾಗ ಮತ್ತು ಹೇಗೆ ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಾವಿಂದು ಧ್ಯಾನಿಸಲಿಕ್ಕಿದ್ದೇವೆ. ಅದಕ್ಕಾಗಿ ಗಲಾತ್ಯ ಪತ್ರಿಕೆ ಅಧ್ಯಾಯ 1 ವಚನ 15 ಮತ್ತು 16 ಈ ರೀತಿಯಾಗಿ ಹೇಳುತ್ತೆ, ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನ ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ಎಂಬುದರ ಕುರಿತಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕರ್ತನ ನನ್ನನ್ನು ಪ್ರತ್ಯೇಕಿಸಿದ್ದಾನೆ ಎಂಬುದರ ಕುರಿತಾಗಿ ಪೌಲನು ಗಲಾತ್ಯಕ್ಕೆ ಪತ್ರಿಕೆ ಬರೆಯುವಂಥ ಸಮಯದಲ್ಲಿ ತಿಳಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಇವತ್ತು ನಾನು, ನೀನು, ಪೌಲನು ಮತ್ತಿತರರು ಯಾರೆಲ್ಲ ಕರ್ತನ ಮಾರ್ಗದಲ್ಲಿದ್ದೇವೋ, ಆತನ ಯೇಸುವನ್ನ ಹಿಂಬಾಲಿಸ್ತಾ ಇದ್ದೇವೋ, ನಾವೆಲ್ಲರೂ ಯಾವಾಗ ದೇವರ ಮಕ್ಕಳಾಗಿದ್ದೇವೆ, ಹೇಗೆ ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನು ನೋಡುವಾಗ ಪೌಲನು ಹೇಳ್ತಾ ಇದ್ದಾನೆ, ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಏನ್ ಮಾಡಿದ್ದಾನೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದರ ಕುರಿತಾಗಿ, ನನ್ನನ್ನು ಪ್ರತ್ಯೇಕಿಸಿದ್ದಾನೆ ಎಂಬುದರ ಕುರಿತಾಗಿ ಪೌಲನು ಹೇಳೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ಪೌಲನ್ನ ಆದುಕೊಂಡಂಥ ದೇವರು ನನ್ನನ್ನು ಯಾವಾಗ ಆದುಕೊಂಡಿದ್ದಾನೆ ಅಂತ ನೋಡುವಾಗ, ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ರೂಪುಗೊಳ್ಳುವಾಗಲೇ ಆತನೇನು ಮಾಡಿದ್ದಾನೆ, ಇವನೇ ನನ್ನ ಮಗನಾಗಿರಬೇಕು, ಇವಳೇ ನನ್ನ ಮಗಳಾಗಿರಬೇಕು ಎಂಬುದಾಗಿ ಕರ್ತನು ಆಯ್ಕೆ ಮಾಡಿಕೊಂಡಿದ್ದಾನೆ. ಇವತ್ತು ನಾನು, ನೀವು ಆತನನ್ನು ಆಯ್ಕೆ ಮಾಡಲಿಲ್ಲ, ಆತನು ನಮ್ಮನ್ನು ಆಯ್ಕೆ ಮಾಡಿದನು. ಯಾವಾಗ ನಮ್ಮನ್ನು ಆಯ್ಕೆ ಮಾಡಿದನು, ಇನ್ನೂ ನಾವು ಆಲೋಚನೆಯನ್ನ ಮಾಡದೇ ಇರತಕ್ಕಂಥವರಾಗಿರುವಾಗಲೇ, ನಮಗೆ ಯಾವುದರ ಅರಿವು ಇಲ್ಲದೆ ಇರುವ ಸಮಯದಲ್ಲೇ ದೇವರು ನಮ್ಮನ್ನೇನು ಮಾಡಿದಾನೆ ಅಂತಂದರೆ ಆಯ್ಕೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಇದ್ರ ಕುರಿತಾಗಿ ನಾವು ಆಲೋಚಿಸುವಾಗ ಕೀರ್ತನೆಗಳು 139 ವಚನ 14-15 ಇಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳೋದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನನ್ನ ಕರ್ತನು ತಾಯಿಯ ಗರ್ಭದಲ್ಲಿ ನಾನು ರೂಪುಗೊಂಡ ದಿನವೇ ನನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾನೆ ತನ್ನ ಮಗನಾಗ್ಲಿಕ್ಕೆ, ನನ್ನನ್ನು ಪ್ರೀತಿಸ್ಲಿಕ್ಕೆ, ತನ್ನ ಮಾರ್ಗದಲ್ಲಿ ಜೀವಿಸ್ಲಿಕ್ಕೆ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾರೆ. ಇಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ನಾನು ಇನ್ನೂ ನನ್ನ ತಾಯಿ ಗರ್ಭದಲ್ಲಿ ಇರುವಾಗಲೇ ಕರ್ತನು ನಾನು ಏನ್ ಮಾಡಿದ್ದಾನೆ ಅಂದ್ರೆ ಆಯ್ಕೆ ಮಾಡ್ಕೊಂಡಿದ್ದಾನೆ, ನನ್ನ ಆರಿಸ್ಕೊಂಡಿದ್ದಾನೆ. ಇನ್ನೂ ನಾನು ಭೂಲೋಕದಲ್ಲಿ ಹುಟ್ಟೋದಕ್ಕಿಂತ ಮುಂಚೆ, ನಾನು ಇನ್ನೂ ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇರುವಂತ ಸಮಯದಲ್ಲಿ ಏನ್ ಮಾಡಿದ್ವು ಅಂತ ಹೇಳ್ತಾ ಇದ್ದಾನೆ ದಾವೀದನು, ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಇನ್ನೂ ನಾನು ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನ ನೋಡಿದವು. ಅಂದರೆ ನಾನು ಹುಟ್ಟೋದಕ್ಕಿಂತ ಮುಂಚೆಯೇ ಆತನೇನ್ ಮಾಡಿದ್ದಾನೆ, ನನ್ನ ಆಯುಷ್ಯದ ಪ್ರಥಮ ದಿನದಿಂದ ಎಲ್ಲಾ ದಿನಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಎಂಬುದಾಗಿ ಇಲ್ಲಿ ದಾವೀದನು ತಿಳಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾನು, ನೀನು ಆತನ ಮಕ್ಕಳಾಗಿರೋದು ಹೇಗೆ, ಯಾವಾಗ ಎಂಬುದನ್ನು ನೋಡುವಾಗ, ಈ ಭೂಮಿ ಉಂಟಾಗೋದಕ್ಕಿಂತ ಮುಂಚೆ ನಮ್ಮ ತಾಯಿಯ ಗರ್ಭದಲ್ಲಿರುವಾಗಲೇ ನಾವೇನಾಗಿದ್ದೇವಪ್ಪ ಅಂತಂದ್ರೆ ಕರ್ತನ ಕೃಪೆಯಿಂದ ನಾವೇನಾಗಿದ್ದೇವಪ್ಪ ಅಂತಂದ್ರೆ ಆರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ತಿಳಿಸೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದೇ ರೀತಿಯಾಗಿ ನಾವು 2 ತಿಮೋತಿ 1ನೇ ಅಧ್ಯಾಯ ವಚನ 9 ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನ ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನ ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನ ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿ ಕಾಲದಲ್ಲಿ ಆತನ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಾವು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನ ಪ್ರಕಾಶಪಡಿಸಿದ್ದಾನೆ ಎಂಬುದಾಗಿಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತಂದ್ರೆ ದೇವರು ನಮ್ಮನ್ನೇನ್ ಮಾಡಿದಾನೆ ಅಂತಂದ್ರೆ, ನಾವು ತಾಯಿ ಗರ್ಭದಲ್ಲಿರುವಾಗ ಆಯ್ಕೆ ಮಾಡ್ಕೊಂಡಿದ್ದಾನೆ, ಅವತ್ತೇ ತನ್ನ ಮಕ್ಕಳಾಗಿ ನಮ್ಮನ್ನು ನೇಮಿಸಿದ್ದಾನೆ.
ಕರೆದಿದ್ದಾನೆ, ಪ್ರತ್ಯೇಕಿಸಿದ್ದಾನೆ. ಮಾತ್ರವಲ್ಲ, ಇದನ್ನು ಹೇಗೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ನೋಡುವಾಗ ನಾವು ಆತನ ಕೃಪೆಯಿಂದಲೇ ಏನಾಗಿದೆ ಅಂದರೆ ದೇವರ ಮಕ್ಕಳಾಗಿದ್ದೇವೆ. ಅಂದರೆ ನಾವು ಕರ್ತನ ಮಕ್ಕಳಾಗಿರುವಂಥದ್ದು, ಕರ್ತನ ದಾರಿಯಲ್ಲಿರ್ತಕ್ಕಂಥದ್ದು ಕೇವಲ ದೇವರ ಕೃಪೆ. ನಮ್ಮ ಒಳ್ಳೆತನದಿಂದ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣನಡತೆಯಿಂದಲ್ಲ, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಯೋಗ್ಯತೆಯನ್ನು ದೇವರು ನೋಡಿ ನಮ್ಮನ್ನು ತನ್ನ ಮಕ್ಕಳಾಗಿ ಆಯ್ಕೆ ಮಾಡಿಕೊಳ್ಳಿಲ್ಲ. ಬದಲಾಗಿ ಕೃಪೆಯಿಂದ ನಮ್ಮನ್ನು ದೇವರು ಏನು ಮಾಡಿದ್ದಾನೆ ಅಂದರೆ ಆಯ್ಕೆ ಮಾಡ್ಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಾಗೆ ಪೌಲ್ ಏನ್ ಮಾಡ್ತಾ ಇದ್ದಾನೆ ಎಂಬುದನ್ನು ನೋಡುವಾಗ ಇಲ್ಲಿ ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ ವಚನ 15-16 ತಿಳಿಸ್ತಾ ಹಾಗೆ ದೇವರು ಏನ್ ಮಾಡಿದಾನೆ ಅಂತಂದ್ರೆ ನಮ್ಮೊಳಗೆ ತನ್ನನ್ನು ಪ್ರಕಟಿಸಿಕೊಂಡನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ನಾವು ಹೇಗೆ ದೇವ್ರ ಮಕ್ಕಳಾಗಿದ್ದೇವಪ್ಪ ಎಂಬುದಾಗಿ ನೋಡುವಾಗ ದೇವರು ತನ್ನ ಕುರಿತಾಗಿ ನಮ್ಮಲ್ಲಿ ಪ್ರಕಟಿಸಿಕೊಳ್ಳೋದ್ರ ಮೂಲಕ ಏನ್ ಮಾಡಿದಾನೆ ಅಂತಂದ್ರೆ ನಾವು ಆತನನ್ನ ತಿಳ್ಕೊಳ್ಳುವಂತೆ ಮಾಡಿದ್ದಾನೆ. ಆತನನ್ನು ಮಹಿಮೆ ಮಾಡಲಿಕ್ಕೋಸ್ಕರ ದೇವರು ಏನ್ ಮಾಡಿದಾನೆ ಅಂತಂದ್ರೆ ನಮ್ಮಲ್ಲಿ ತನ್ನನ್ನ ಪ್ರಕಟಿಸಿಕೊಂಡಿದ್ದಾನೆ. ಒಂದು ವೇಳೆ ದೇವರು ತನ್ನ ಕುರಿತಾಗಿ ನಮ್ಮಲ್ಲಿ ಪ್ರಕಟಿಸಿಕೊಳ್ಳದೆ ಹೋಗಿದ್ರೆ ನಾವು ಯಾರು ಸಹ ಆತನ ಮಕ್ಕಳಾಗಿರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾವು ಆತನ ಮಕ್ಕಳ ಆಗಿದ್ದೇವೆ ಎಂಬುದಾದರೆ ಅದು ಹೇಗೆ ಸಾಧ್ಯವಾಯಿತು ಎಂಬುದನ್ನು ನೋಡುವಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ತನ್ನ ಕುರಿತು ಏನ್ ಮಾಡಿದಾನೆ ನಮ್ಮೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದ್ದಾನೆ ಎಂಬುದಾಗಿ ಗಲಾತ್ಯ 1:16 ನಾವು ನೋಡ್ತಾ ಇದ್ದೇವೆ. ಹೀಗೆ ಕರ್ತನು ಏನ್ ಮಾಡಿದಾನೆ ಅಂದ್ರೆ ನಮ್ಮೊಳಗೆ ತನ್ನನ್ನು ಕುರಿತಾಗಿ ಪ್ರಕಟಣೆ ನೀಡಿದ್ದಾನೆ. ಆದ್ದರಿಂದ ನಾವು ಇವತ್ತೇನು ಮಾಡಿದ್ದೇವಪ್ಪ ಅಂದ್ರೆ ದೇವರ ಮಕ್ಕಳಾಗಿದ್ದೇವೆ. ಒಂದು ವೇಳೆ ಆತನ ನಮ್ಮಲ್ಲಿ ತನ್ನನ್ನು ಪ್ರಕಟಿಸಿಕೊಳ್ಳದೆ ಹೋಗಿದ್ರೆ ನಾವು ಆತನ ಮಕ್ಕಳಾಗ್ತಾ ಇರಲಿಲ್ಲ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ ವಚನ 4-5 ನಾವು ನೋಡ್ತಾ ಇದ್ದೇವೆ, ದೇವರು ಈ ಲೋಕವನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆಯೇ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಎಂಬುದಾಗೆಲ್ಲ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಇವತ್ತು ನಾನು ನೀವುಗಳು ಯಾವಾಗ ಮತ್ತು ಹೇಗೆ ದೇವರ ಮಕ್ಕಳಾದೆವು ಎಂಬುದನ್ನು ನೋಡುವಾಗ ಆತನ ಸಂಕಲ್ಪ, ಎಲ್ಲವೂ ಆತನ ಸಂಕಲ್ಪ. ಆತನ ಸಂಕಲ್ಪ ಅನಾದಿ ಕಾಲದ ಸಂಕಲ್ಪ. ಅನಾದಿ ಕಾಲದ ಸಂಕಲ್ಪದ ಮೇಲೆ ನಾನು ನೀವುಗಳು ಇವತ್ತು ಆಯ್ಕೆ ಮಾಡಿಕೊಳ್ಳಲ್ಪಟ್ಟಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಇದರಲ್ಲಿ ಮನುಷ್ಯರ ಪಾತ್ರವಿಲ್ಲ. ಅನೇಕ ಸಾರಿ ದೇವರು ಮನುಷ್ಯರನ್ನು ಏನು ಮಾಡಿದಾನೆ ನಮ್ಮ ಬಳಿಗೆ ಕಳಿಸಿದ್ದಾನೆ, ಅವ್ರನ್ನ ಕೇವಲ ಒಂದು ಸಾಧನವಾಗಿ. ಇವತ್ತು ನಮಗೆ ಸುವಾರ್ತೆ ತಂದಿರತಕ್ಕಂಥವ್ರು ಮಾನವರಾಗಿದ್ದಾರೆ. ನಾವು ಸಹ ಅನೇಕರಿಗೆ ಸುವಾರ್ತೆ ಹೇಳ್ತದೆ, ಕೇವಲ ಒಂದು ನಾವು ಸಾಧನ. ಆದರೆ ಕಾರ್ಯ ಮಾಡುವ ಆತನು ಕರ್ತನು, ಆಯ್ಕೆ ಮಾಡಿಕೊಳ್ಳುವ ಆತನು ಕರ್ತನು. ನಾನು ಯಾರನ್ನು ಸಹ ಆರಿಸ್ಲಿಕ್ಕೆ ಸಾಧ್ಯವಿಲ್ಲ. ಕರ್ತನು ಯಾರನ್ನು ಆರಿಸ್ತಾನೋ ಅವರು ಮಾತ್ರನೇ ಆತನ ಮಕ್ಕಳಾಗಲಿಕ್ಕೆ, ಆತನ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಎಂಬುದರ ಕುರಿತಾಗಿ ಈ ಎಲ್ಲಾ ವಚನಗಳಿಂದ ನಾವು ತಿಳ್ಕೊಳ್ತಕ್ಕಂಥವ್ರಾಗಿದ್ದೇವೆ ಪ್ರೇರೆ. ಅದರಿಂದ ನಾವಿವತ್ತೇನು ಮಾಡಲಿಲ್ಲಪ್ಪ ಅಂತಂದ್ರೆ ಕರ್ತನನ್ನ ಆದುಕೊಳ್ಳಿಲ್ಲ, ಆತನ ನಮ್ಮನ್ನ ಆದುಕೊಂಡಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಹನ ಬರೆಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ನನ್ನನ್ನು ಆದು ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಎಂಬುದಾಗಿ ಪ್ರಭು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾನು ನೀವುಗಳು ಹೇಗೆ ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನು ನೋಡುವಾಗ ನಮ್ಮನ್ನ ಆತನು ಆಯ್ಕೆ ಮಾಡ್ಕೊಂಡಿದ್ದಾನೆ. ಆತನನ್ನು ನಾವು ಆಯ್ಕೆ ಮಾಡಲಿಲ್ಲ, ನಾವು ಆತನನ್ನು ಹುಡುಕಲಿಲ್ಲ, ಆತನು ನಮ್ಮನ್ನ ಹುಡುಕಿದ್ದಾನೆ. ಆತನು ನಮ್ಮ ಸಮೀಪಕ್ಕೆ ಬಂದಿದ್ದಾನೆ, ನಾವು ಆತನ ಸಮೀಪಕ್ಕೆ ಹೋಗಲಿಲ್ಲ. ಆತನೇ ನಮ್ಮನ್ನು ಹುಡುಕೊಂಡು ಬಂದು ನಮ್ಮ ಸಮೀಪಕ್ಕೆ ಬಂದಿದ್ದಾನೆ. ಅದರಿಂದ ನಾವು ಇವತ್ತು ದೇವರ ಮಕ್ಕಳಾಗಿದ್ದೇವೆ. ಆತನು ನಮ್ಮನ್ನ ವಿಶೇಷವಾದವರೆಂಬುದಾಗಿ ನಮ್ಮನ್ನ ಕರೆದಿದ್ದಾನೆ, ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ ವಿನಃ ನಾವು ಆತನಲ್ಲಿ ವಿಶೇಷತೆ ಇದೆ ಎಂಬುದಾಗಿ ಆತನಲ್ಲಿ ಹೋಗಲಿಲ್ಲ. ಆತನಲ್ಲಿ ಒಂದು ವೇಳೆ ವಿಶೇಷತೆ ಇದೆ ಎಂಬುದಾಗಿ ನೀನು ಹೋಗಿದ್ದೀಯ ಅನ್ನೋದಾದರೆ ಅದು ಕರ್ತನ ಒಂದು ಆಕರ್ಷಣೆ. ಕರ್ತನು ನಿನ್ನಲ್ಲಿ ತನ್ನ ಕಾರ್ಯವನ್ನು ಮಾಡಿದ್ರಿಂದ ನೀನೇನ್ ಮಾಡಿದ್ದೀಯ ಅಂತಂದ್ರೆ ಆತನ ಮಗನು ಮಗಳು ಆಗಿದ್ದೀಯಾ. ಅದರಿಂದ ಎಲ್ಲ ವಚನ ಭಾಗಗಳಿಂದ ನಾವೇನು ತಿಳ್ಕೊತಾ ಇದ್ದೇವಪ್ಪ ಅಂತಂದ್ರೆ ನಾವು ದೇವರ ಮಕ್ಕಳಾಗಿರುವಂಥದ್ದು, ನಾವು ಆತನನ್ನು ಹಿಂಬಾಲಿಸ್ತಾ ಇರ್ತಕ್ಕಂಥದ್ದು, ಅದೆಲ್ಲ ಆದಿ ಸಂಕಲ್ಪ, ದೇವರ ಚಿತ್ತ, ದೇವರ ಯೋಜನೆ. ಆ ದೇವರ ಯೋಜನೆಯಿಂದಲೇ ನಾವು ಇವತ್ತೇನಾಗಿದ್ದೇವಪ್ಪ ಅಂದ್ರೆ ದೇವರ ಮಕ್ಕಳಾಗಿದ್ದೇವೆ. ಯಾವುದಕ್ಕಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಈ ಲೋಕದಲ್ಲಿ ಆತನ ಪ್ರತಿನಿಧಿಗಳಾಗಿರಲಿಕ್ಕೆ, ಆತನಿಗೆ ಸಾಕ್ಷಿಗಳಾಗಿರಲಿಕ್ಕೆ, ಆತನನ್ನ ಮಹಿಮೆ ಮಾಡಲಿಕ್ಕೆ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿದ್ದಾನೆ.
ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ದೇವರಿಂದ ಕರೆಯಲ್ಪಟ್ಟಂಥವರು, ದೇವರಿಂದ ಆರಿಸಲ್ಪಟ್ಟಂಥವರು ನಾವು ಆಗಿದ್ದೇವೆ. ಆದ್ದರಿಂದ ಆತನ ಮಾರ್ಗದಲ್ಲಿರ್ತಕ್ಕಂಥ ನಾವು ಯಾರು ಸಾಮಾನ್ಯ ಜನರಲ್ಲ, ನಾವು ವಿಶೇಷವಾಗಿರ್ತಕ್ಕಂಥ ಜನರು, ನಾವು ದೇವ ಜನರು, ದೇವರಿಂದ ಕರೆಯಲ್ಪಟ್ಟು ನೇಮಿಸಲ್ಪಟ್ಟು ದೇವರಿಗಾಗಿರ್ತಕ್ಕಂಥವ್ರು ನಾವು ಆಗಿದ್ದೇವೆ. ಆದ್ದರಿಂದ ನೀವ್ಯಾರು ಸಹ ನಿಮ್ಮನ್ನು ನೀವು ತುಂಬ ಅಲ್ಪರು ಎಂಬುದಾಗಿ ನೀವು ಎಣಿಸ್ಕೊಳ್ಬೇಡ್ರಿ. ನೀವು ಬಹು ಶ್ರೇಷ್ಠವಾಗಿರ್ತಕ್ಕಂಥವ್ರು, ದೇವರಿಂದ ಕರೆಯಲ್ಪಟ್ಟಂಥವ್ರು ನೀವು ಆಗಿದ್ದೀರಾ. ಆದ್ದರಿಂದ ಇವತ್ತು ನಾವೇನು ಮಾಡಬೇಕಾಗಿದೆ? ಆತನಿಗೆ ಸ್ತೋತ್ರ ಮಾಡಬೇಕಾಗಿದೆ. ಸ್ವಾಮಿ, ನಾನು ಹುಟ್ಟೋದಕ್ಕಿಂತ ಮುಂಚೆ, ನಾನು ನನ್ನ ತಾಯಿ ಗರ್ಭದಲ್ಲಿ ರೂಪುಗೊಳ್ಳೋದಕ್ಕಿಂತ ಮುಂಚೆ ನಿನ್ನ ಕಣ್ಣುಗಳನ್ನು ನೋಡಿತಲ್ಲಪ್ಪ, ನಿನಗೆ ಸ್ತೋತ್ರ. ಈ ಭೂಮಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ನೀವು ನಮ್ಮನ್ನು ಆದುಕೊಂಡಿದ್ದೀರಿ ನಿನ್ನ ಮಕ್ಕಳಾಗಿರ್ಲಿಕ್ಕೆ. ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ದೇವರಿಗೆ ಮಹಿಮೆ ಮಾಡೋಣ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು, ಇವತ್ತು ನಾನು ನಿನ್ನ ಮಗನಾಗಿ ಇದ್ದೇನೆ, ನಾವೆಲ್ಲರೂ ನಿನ್ನ ಮಕ್ಕಳಾಗಿದ್ದೇವೆ ಅನ್ನೋದಾದರೆ ಇದು ನಿನ್ನ ಕೃಪೆ, ಕರುಣೆ, ನಿನ್ನ ಆಯ್ಕೆ ಹೊರತು ನಮ್ಮ ಆಯ್ಕೆ ಅಲ್ಲ ಸ್ವಾಮಿ. ನೀವು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದಕ್ಕಾಗಿ ಸ್ತೋತ್ರ. ನೀವು ನಿನಗಾಗಿ ನಾವು ತಾಯಿ ಗರ್ಭದಲ್ಲಿ ರಚಿಸಲ್ಪಡುತ್ತಾ ಇರುವಾಗಲೇ ಪ್ರತ್ಯೇಕಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲ ನಿನ್ನ ಕೃಪೆಯಿಂದಲೇ ಆಯಿತು ಸ್ವಾಮಿ. ಅದರಿಂದ ನಿನ್ನಿಂದ ಕರೆಸಲ್ಪಟ್ಟಂಥ ನಾವು ನಿನಗಾಗಿ ಭೂಲೋಕದಲ್ಲಿ ಜೀವಿಸೋಕ್ಕೆ, ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಹೀಗೆ ನಮ್ಮ ನಡೆ, ನುಡಿ, ಕ್ರಿಯೆ ಎಲ್ಲದರಲ್ಲಿ ಸ್ವಾಮಿ ಲೋಕದಲ್ಲಿ ನಿನ್ನನ್ನು ಪ್ರತಿನಿಧಿಸುತ್ತಾ ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ನೀವು ನಮ್ಮನ್ನು ಆದುಕೊಂಡಿರ್ತಕ್ಕಂಥ ಉದ್ದೇಶವನ್ನು ನೆರವೇರಿಸುವಂತೆ ನಮ್ಮೆಲ್ಲರಲ್ಲಿ ಕಾರ್ಯ ಮಾಡಿ ನಡೆಸು. ಈ ಕಾರ್ಯಕ್ರಮ ಕೇಳಿಸಿಕೊಂಡ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಇವರೆಲ್ಲರೂ ವಿಶೇಷವಾದವರು, ನಿನ್ನಿಂದ ಆರಿಸಲ್ಪಟ್ಟಂಥವರು. ಇವರು ಸಾಮಾನ್ಯರಲ್ಲ ಸ್ವಾಮಿ, ಅಸಾಮಾನ್ಯರು, ನಿನ್ನ ಮಕ್ಕಳಾಗಿದ್ದಾರೆ ಸ್ವಾಮಿ. ಅದರಿಂದ ಇವರು ಯಾವಾಗಲೂ ಅಂಥ ಒಂದು ಭಾವದಿಂದ ಮುನ್ನಡೆಯೋಕ್ಕೆ, ನಾವು ವಿಶೇಷವಾದವರು, ಈ ಲೋಕಕ್ಕೆ ಬೆಳಕಾಗಿರ್ತಕ್ಕಂಥವ್ರು, ಈ ಲೋಕಕ್ಕೆ ನಾವು ಮಾದರಿಯಾಗಿ ನಡೆದುಕೊಳ್ಬೇಕಾಗಿದೆ ಎಂಬುದಾಗಿ ಅನುದಿನವೂ ನೆನೆಸುತ್ತಾ ನನ್ನ ನಾಮವನ್ನು ನಡೆ, ನುಡಿ, ಕ್ರಿಯೆಗಳಲ್ಲಿ ಮಯ ಮಾಡುತ್ತಾ ಇವರೆಲ್ಲರೂ ನಾವೆಲ್ಲರೂ ಮುಂದೆ ಸಾಗಕ್ಕೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಆದುಕೊಂಡು ನೀವು ಮಕ್ಕಳಾಗಿ ಮಾಡಿರೋದಕ್ಕಾಗಿ ಸ್ತೋತ್ರ. ಕೊಟ್ಟಂಥ ಈ ಒಂದು ಬಾಧ್ಯತೆಗಾಗಿ, ಧನ್ಯತೆಗಾಗಿ ನಿಮ್ಮನ್ನು ಮಹಿಮೆ ಮಾಡುತ್ತಾ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಇಲ್ಲಿ ಬರುವಂಥ ಸಂದೇಶಗಳು ನಿಮಗೆ ಇಷ್ಟ ಆಗಿರೋದಾದರೆ ಇವುಗಳನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಪ್ರಭುವಿನ ಮೂಲಕವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.